ಹಾಯ್ ಫ್ರೆಂಡ್ಸ್, ಇವತ್ತು ಈ ರೀತಿಯಾದ ಒಂದು ಮಟನ್ ಸಾಂಬಾರು ಮಾಡೋಣ. ಅದಕ್ಕೆ ಏನು ಬೇಕು ಅಂತ ಇವಾಗ ನೋಡೋಣ. 1 ಕಪ್ ತೆಂಗಿನ ತುರಿ ಅಂದರೆ ಕಾಯಿ ತುರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ ಸ್ವಲ್ಪ, 1 ಸ್ಪೂನ್ ಹುರ್ಗಡ್ಲೆ ಮತ್ತು ಒಂದು 4 ಈರುಳ್ಳಿನ ಈ ರೀತಿ ಕಟ್ ಮಾಡಿಟ್ಕೊಂಡು ಇರಬೇಕು. 1 kg ಮಟನ್ ತೊಗೊಂಡಿದ್ದೀನಿ. 4 ಈರುಳ್ಳಿ ಮತ್ತು ಅರಿಶಿನ ಪುಡಿನ ಈ ರೀತಿ ಮಿಕ್ಸಿ ಮಾಡಿ ಸಪ್ರೇಟಾಗಿ ಮಿಕ್ಸಿ ಮಾಡಿ ಇಟ್ಕೊಬೇಕು. ಮಸಾಲ ಐಟಮ್ಸ್ ಏನು ತೋರಿಸಿದ್ನೋ ಅದನ್ನು ಕೂಡ ಸಪ್ರೇಟಾಗಿ ಮಿಕ್ಸಿ ಮಾಡಿ ಮಸಾಲಾನ ರೆಡಿ ಮಾಡಿ ಇಟ್ಕೊಬೇಕು. ಅದಾದಮೇಲೆ ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಆಯಿಲ್ ಹಾಕಬೇಕು ಸ್ವಲ್ಪ. ಅದಾದಮೇಲೆ ಅರಿಶಿನ ಈರುಳ್ಳಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಈ ರೀತಿ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ಅದಕ್ಕೆ ಮಟನ್ ಸೇರಿಸ್ಬೇಕು. ನಾವು ಏನು ತೊಗೊಂಡಿರ್ತೀವಲ್ಲ ಅದನ್ನು ಮಟನ್ ಸೇರಿಸಿ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಾಗದೆ ಒಂದು 4 ವಿಷಿಲ್ ಹಾಕಿಸ್ಬೇಕು. ಅದಾದಮೇಲೆ ನೋಡಿ ಈ ರೀತಿ ಮಟನ್ ಬೆಂದಿರುತ್ತೆ. ಬೆಂದಿರೋ ಮಟನ್ಗೆ ನಾವೇನು ಮಸಾಲೆ ರುಬ್ಕೊಂಡಿರ್ತೀವೋ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬೇಕು. ನೀರನ್ನು ಸೇರಿಸಿ ಮತ್ತು ನೀರನ್ನು ಸೇರಿಸಿದ ಮೇಲೆ ಉಪ್ಪು ಮತ್ತು ಖಾರ ಪುಡಿ ನಮ್ಮ ಟೇಸ್ಟಿಗೆ ಹೆಂಗೆ ಬೇಕು ಹಂಗೆ, ನೀರು ಕೂಡ ನಮಗೆ ಎಷ್ಟು ತಿಕ್ನೆಸ್ ಬೇಕಾಗುತ್ತೋ ಅಷ್ಟನ್ನು ಸೇರಿಸಿಬಿಟ್ಟು ಅದಾದಮೇಲೆ ಅದ್ರ ಮೇಲ್ಗಡೆ ಹಸಿ ಈರುಳ್ಳಿ, 1-2 ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು 1 ವಿಷಿಲ್ ಹಾಕಿಸ್ಬೇಕಾಗುತ್ತೆ. 1 ವಿಷಿಲ್ ಹಾಕಿಸಿ ಮೇಲೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಈ ಥರದ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಸುಲಭವಾಗಿ ಮಟನ್ ಸಾರನ್ನ ಮಾಡಿ. ಥ್ಯಾಂಕ್ ಯು.